ಇವತ್ತು ನಾವು ಏನು ಪರಿಸರದಲ್ಲಿ ನಾವು ಬೆಳೀತಾ ಇದ್ದೀವಿ ಅಥವಾ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ, ನಾವು ಉಸಿರಾಡುವಂಥ ಗಾಳಿ ಇರ್ಬೋದು, ನಾವು ಕುಡಿಯೋ ನೀರಾಗಿರ್ಬೋದು, ನಾವು ತಿನ್ನೋ ಆಹಾರ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರನೇ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಮಾಲಿನ್ಯವಾಗಿದೆ, ತುಂಬ ಪೊಲ್ಯೂಟ್ ಆಗೋಗಿದೆ. ನಮಗೆ ಹಿಂದಿನಿಂದ ಎಷ್ಟೊಂದು ನೈಸರ್ಗಿಕವಾಗಿ ನಮಗೆ ಮೂಲದಿಂದ ಬಂದಿತ್ತು, ಬಟ್ ಅದನ್ನು ನಾವು ಉಳಿಸ್ಕೊಳ್ದೇನೆ ಇತ್ತೀಚಿನ ಕಾಲದಲ್ಲಿ ತುಂಬ ಪೊಲ್ಯೂಷನ್ ಮಾಡ್ತಿರ್ಬೋದು, ಅಥವಾ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅದಕ್ಕೆ ನೇರ ಹೊಣೆ ಆಗಿದ್ದೀವಿ ಅಂತ ಹೇಳ್ಬೋದು. ಇವತ್ತು ಪರಿಸರ ಮಾಲಿನ್ಯದ ಕುರಿತು ನಮ್ಮ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಸಕಲೇಶ್ಪುರದ ARTO ಆಫೀಸ್ನ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ CP ಅನಿಲ್ ಕುಮಾರ್ ಅವರಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಹೇಳಿ, ನಿಮ್ಮ ಪ್ರಕಾರ ವಾಯು ಮಾಲಿನ್ಯ ಆಗಿರ್ಬೋದು ಅಥವಾ ಟೋಟಲ್ ಪೊಲ್ಯೂಷನ್ ಅಂದರೆ ನಿಮ್ಮ ಪ್ರಕಾರ ಏನು, ಅಥವಾ ನಾವು ಯಾವ ರೀತಿ ಪೊಲ್ಯೂಷನನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ, ಅಥವಾ ಅದನ್ನು ಹೇಗೆ ಕಡಿಮೆ ಮಾಡ್ಬೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳಿ. ಮೇಡಮ್, ಇವಾಗ ಪರಿಸರ ಮಾಲಿನ್ಯ ಅಂತಂದರೆ ಮುಖ್ಯವಾಗಿ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ, ಇದು ಆಟೋಮೊಬೈಲ್ಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಜಲಮಾಲಿನ್ಯ ಮತ್ತು ಭೂಮಿಗೆ ನಾವು ಹೆಂಗೆ ಮಾಲಿನ್ಯ ಮಾಡ್ತಿದ್ದೀವಿ ಅಂದರೆ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ. ಸೊ ಇವಾಗ ನಾನು ಸಾರಿಗೆ ಇಲಾಖೆ ಇರೋದ್ರಿಂದ ಸಾರಿಗೆ ಇಲಾಖೆ ಕನ್ಸರ್ನ್ಡ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದು ವಾಯು ಮಾಲಿನ್ಯ ಮುಖ್ಯವಾಗಿ 75% ಆಫ್ ವಾಯು ಮಾಲಿನ್ಯ ಈ ಆಟೋಮೊಬೈಲ್ ವೆಹಿಕಲ್ಸಿಂದ ಬರುತ್ತೆ. 75% ಆಫ್ ದಿ ವೆಹಿಕಲ್ಸ್. ನೀವು ಡೆಲ್ಲಿನಲ್ಲಿ ನೋಡಿರ್ಬೋದು ಇವತ್ತು ಏನಾಗಿದೆ ಪೊಲ್ಯೂಷನ್ ಅಂತಂದರೆ, ಮಾಸ್ಕ್ ಹಾಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿದೆ. ಇದು 75% ಮೋಟರ್ ವೆಹಿಕಲ್ಸಿಂದ ಬರುತ್ತೆ. ಸೊ ವಾಯು ಮಾಲಿನ್ಯಕ್ಕೆ ಕಾರಣಗಳು 100 ಇವೆ. ಫಾರ್ ಎಕ್ಸಾಂಪಲ್, ಫ್ಯಾಕ್ಟ್ರಿಗಳಿಂದ ಬರೋ ಹೊಗೆ ಇರ್ಬೋದು, ಮತ್ತು ಈ ಮೀಥೇನ್ ಅನಿಲ ಪ್ರೊಡ್ಯೂಸ್ ಆಗುತ್ತೆ, ಕೊಟ್ಟಿಗೆಯಲ್ಲಿ ಗೋಬರ್ ಗ್ಯಾಸ್ ಟೈಪ್ ಎಲ್ಲ ಬರುತ್ತಲ್ಲ, ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಇರ್ಬೋದು. ಅದೆಲ್ಲ ಸೇರಿಕೊಂಡು ಇವಾಗ ಹಡಗು, ಅದು ಸಹ ಇಂಜಿನ್ ಉಪಯೋಗಿಸುತ್ತೆ, ಅಲ್ಲೂ ಸಹ ಹೊಗೆ ಬರುತ್ತೆ. ಏರೋಪ್ಲೇನ್ ಹೋದರೆ ಅಲ್ಲೂ ಸಹ ಅದು ಇಂಜಿನ್ ಉಪಯೋಗಿಸುತ್ತೆ, ಟರ್ಬೈನ್ ಇಂಜಿನು, ಅಲ್ಲೂ ಸಹ ಹೊಗೆ ಬರುತ್ತೆ. ಈ ಹೊಗೆಗಳು ಬರುತ್ತಲ್ಲ, ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತಂದರೆ, ನಾವು ಡೀಸೆಲ್ ಪೆಟ್ರೋಲ್ನ ಉಪಯೋಗಿಸ್ತೀವಿ ಅದಕ್ಕೆ ಆ್ಯಸ್ ಎ ಫ್ಯೂಯಲ್. ಸೊ ಡೀಸೆಲ್ ಮತ್ತು ಪೆಟ್ರೋಲನ್ನು ಉಪಯೋಗಿಸೋದ್ರಿಂದ ಈ ಬರ್ತಕ್ಕಂಥ ಹೊಗೆ ಏನಿದೆ ಇದು ಮಾಲಿನ್ಯ ಮಾಡ್ತಿದೆ. ಮಾಲಿನ್ಯ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಪರಿಸರ ಮಾಲಿನ್ಯ ಅಥವಾ ನಾವು ವಾಯು ಮಾಲಿನ್ಯ ತಗೊಳ್ಳೋಣ. ವಾಯು ಮಾಲಿನ್ಯ ಅಂದ್ರೆ ಏನು? ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿ ಈ ವಾಯು ಅಂತಂದರೆ, ಈ ಗಾಳಿನಲ್ಲಿ ನಾವು ಉಸಿರಾಡ್ತಿರೋ ಜನರಲ್ ಗಾಳಿ ಇಸ್ ಎ ವಾಯು. ಇದರಲ್ಲಿ ಏನೇನು ಕಾನ್ಸ್ಟಿಟ್ಯೂಯನ್ಸ್ ಇರಬೇಕು, ಅದು ಎಲ್ಲಾದರೂ ಏರ್ಪೇರ್ ಆದರೆ, ಹೆಚ್ಚು ಕಮ್ಮಿ ಆದರೆ ಅದನ್ನೇ ಮಾಲಿನ್ಯ ಅಂತ ಕರೆಯೋದು. ಈಗ ಫಾರ್ ಎಕ್ಸಾಂಪಲ್, ನಾವು ಉಸಿರಾಡೋ ಗಾಳಿನಲ್ಲಿ 21% ಆಕ್ಸಿಜನ್ನು, ಸುಮಾರು 78% ನೈಟ್ರೋಜನ್ ಇದೆ. ಬಾಕಿ ಎಲ್ಲ ಆರ್ಗಾನು, ಸೀಸ, ಲೆಡ್, ತುಂಬ ಕಾನ್ಸ್ಟಿಟ್ಯೂಷನ್ಸ್ ಇದೆ ಅದರಲ್ಲಿ. ಬಟ್ ಮೇನ್ ಆಗಿ ನಮಗೆ ಆಕ್ಸಿಜನ್ ಮತ್ತು ನೈಟ್ರೋಜನ್. ಈ ಆಕ್ಸಿಜನ್ ಮತ್ತು ನೈಟ್ರೋಜನ್ನ ನಾವೇನು ಮಾಡ್ತೀವಿ, ಮನುಷ್ಯನಿಂದ ತಗೊಳ್ಳೋಣ. ನಮ್ಮಿಂದ ನಾವು 21% ಇರೋ ಆಕ್ಸಿಜನ್ನ ಒಳಗಡೆ ತೊಗೊಂಡು ಹೊರಗಡೆ ಬಿಡುವಾಗ ಅದನ್ನ 15% ಮಾಡಿರ್ತೀವಿ. 6% ಏನಾಗುತ್ತೆ, ಅದು ನಮ್ಮ ಶ್ವಾಸಕೋಶದಲ್ಲಿ ಹೋಗಿ ಆ ಸ್ಮಾಲ್ ಸೆಲ್ಸ್ ಇರುತ್ತಲ್ಲಿ, ಆ ಸೆಲ್ಸ್ ಎಲ್ಲ ಅದನ್ನ ಹೀರ್ಕೊಂಡು ರಕ್ತಕ್ಕೆ ಕೊಟ್ಟು ರಕ್ತ ಸ್ಪರ್ಶನೆ ಆಗುತ್ತೆ. ಸೊ ಮಾನವನ ಜೀವಕ್ಕೆ ಆಕ್ಸಿಜನ್ ತುಂಬ ಉಪಯೋಗ ಆಗೇ ಆಗುತ್ತೆ. ಈ ಥರ ಬೇಕು ನೋಡಿ. ಊಟ ಇಲ್ದಲೆ ನೀವು ಒಂದು 20 ದಿವಸ ಇರ್ಬೋದು, ನೀರು ಇಲ್ದಲೆ ಒಂದು 3 ದಿವಸ ಇರ್ಬೋದು, ಗಾಡಿ ಇಲ್ದಲೆ ಯು ಕೆನಾಟ್ ಇವನ್ ಸ್ಟೇ ಫಾರ್ 3 ಮಿನಿಟ್ಸ್ ಆ 3 ಸೆಕೆಂಡ್ಸ್ ಅಂತೂ ಹೇಳ್ಬೋದು. 4 ಸಲ ನಾವು ಉಸಿರು ತೊಗೊಳ್ತಾ ಸತ್ತೋಗ್ಬಿಡ್ತೀವಿ, ಹೌದಲ್ವ? ಅಂಥ ಪರಿಸರ ಮಾಲಿನ್ಯ ವಾಹನಗಳಿಂದ ಆಗ್ತಿದೆ ಅಂತಂದರೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸೊ ಹಾಗಾಗಿ ನೀವು ಹೇಳೋದಾದ್ರೆ, ಮೊದಲನೇದಾಗಿ ಈ ಏನು ವಾಯು ಮಾಲಿನ್ಯ ಅಂತ ಆಗ್ತಿದೆ ಅದರಲ್ಲಿ ಭಾಗಶಃ ಈ ವೆಹಿಕಲ್ನಿಂದನೇ ಇದರಿಂದ ಜಾಸ್ತಿ ಆಗ್ತಾ ಇದೆ ವಾಯು ಮಾಲಿನ್ಯ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಮೇಡಮ್. ಈಗ ನೋಡಿ ಏನು ಮಾಡ್ತಿದ್ವಿ ನಾವು, ಇವಾಗ ವಾಯು ಮಾಲಿನ್ಯ ಅಂತಂದರೆ ದಿ ಇನ್ಕ್ರೀಸಿಂಗ್ ನಂಬರ್ ಆಫ್ ವೆಹಿಕಲ್ಸ್. ಇವಾಗ ನಾನು ಚಿಕ್ಕವನಾಗಿದ್ದಾಗ ನಮ್ಮೂರಲ್ಲಿ ಒಂದೇ ಒಂದು ಬೈಕ್ ಇತ್ತು. ಹೌದು. ನಾನು ಸ್ವಲ್ಪ ಗ್ರೋ ಆದಾಗ, ನಾನು ಕಾಲೇಜ್ ಲೈಫ್ಗೆಲ್ಲ ಬಂದಾಗ ಕಾಲೇಜ್ನಲ್ಲಿ ಒಂದು ಬೈಕು ಬರ್ತಿರಲಿಲ್ಲ, ಸೈಕಲಲ್ಲಿ ಬರ್ತಾ ಇದ್ವಿ. ಇವತ್ತು ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನೀವು ನೋಡಿದರೆ ಅಟ್ಲೀಸ್ಟ್ ಮಿನಿಮಮ್ 100 ಜನ ಹುಡುಗಿರಿದ್ರೆ 75 ಜನ ಸ್ಕೂಟಿಲಿ ಬರ್ತಾರೆ. ಹೌದು. ಮುಂಚೆ ಎಲ್ಲ ಮನೆಗೆ ಒಂದು ವೆಹಿಕಲ್, ಒಂದು 2 ವೀಲರ್ ಇದ್ರೆ ಅದೇ ದೊಡ್ಡ ವಿಷಯ ಆಗಿತ್ತು. ಇವಾಗ 4 ಜನ ಇರೋ ಮನೆಯಲ್ಲಿ 2 2 ವೀಲರ್, ಒಂದು ಕಾರ್ ಮಸ್ಟ್ ಅಂಡ್ ಶುಡ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇನ್ಕ್ರೀಸಿಂಗ್ ನಂಬರ್ ಆಫ್ ವೆಹಿಕಲ್ಸ್ ಇಂದ ಅಷ್ಟೊಂದು ಹೊಗೆ ಆಗಿರ್ಬೋದು, ಆ ಒಂದು ಗಾಳಿ ನಾವು ಸೇವಿಸುವಂತ ಗಾಳಿ ಎಲ್ಲದು ತುಂಬಾ ಕಲುಷಿತ ಆಗ್ತಾ ಇದೆ ಅಂತ ಆಗುತ್ತೆ. ನೋಡಿ, ಈಗ 1 ಲೀಟರ್ ಡೀಸೆಲ್ ನಾವು ಬರ್ನ್ ಮಾಡಿದರೆ 2.3 kg ಕಾರ್ಬನ್ ಮಾನಾಕ್ಸೈಡ್ ಪರಿಸರಕ್ಕೆ ಬಿಡುಗಡೆ ಆಗುತ್ತೆ. 1 ಲೀಟರ್ ಪೆಟ್ರೋಲ್ನ ನಾವು ಬರ್ನ್ ಮಾಡಿದಾಗ 2.6 kg ಆಫ್ ಕಾರ್ಬನ್ ಡೈಆಕ್ಸೈಡ್ ಪರಿಸರಕ್ಕೆ ಬಿಡುಗಡೆ ಆಗುತ್ತೆ. ಕಾರ್ಬನ್ ರಿಕ್ವೈರ್ಡ್ ನಮಗೆ. ಯಾಕೆಂತಂದರೆ ಕಾರ್ಬನ್ ಇಲ್ಲ ಅಂತ ನಾವೆಲ್ಲ ಹಿಮಯುಗೂ ಕೊಟ್ಟು ಹೋಗ್ತೀವಿ, ಐಸ್ ಫ್ರೀಸ್ ಆಗಿಬಿಡ್ತೀವಿ ನಾವು. ಕಾರ್ಬನ್ ಇಸ್ ದ ಥಿಂಗ್ ವಿಚ್ ಹೋಲ್ಡ್ಸ್ ದಿ ಸನ್ ರೇಸ್. ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಹೀಟ್ನ ಹಿಡ್ಕೊಂಡು ನಮ್ಮನ್ನು ಮೇಂಟೈನ್ ಮಾಡಿರೋದೇ ಕಾರ್ಬನ್ನು. ಇದು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕೇಳಿರ್ಬೋದು ನೀವು.
ಈ ಪರಿಸರ ಮಾಲಿನ್ಯದಿಂದ ವಾಯು ಮಾಲಿನ್ಯ ಆಗಿ, ವಾಯು ಮಾಲಿನ್ಯದಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿ, ಕಾರ್ಬನ್ ಡೈಆಕ್ಸೈಡಿಂದ ಭೂಮಿ ಬಿಸಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಎರಡು ಕಡೆ ಧ್ರುವದಲ್ಲಿರ್ತಕ್ಕಂಥ ಹಿಮ ಕರಗುತ್ತೆ. ಹಿಮ ಕರಗಿ ಸಮುದ್ರದ ಮಟ್ಟ ಇರುತ್ತೆ. ಸಮುದ್ರದ ಮಟ್ಟ ಇರಿದಾಗ ಏನಾಗುತ್ತೆ, ಎಲ್ಲ ಒಂದು ಕಡೆಯಿಂದ ಮುಳುಕೊಂಡ್ಬರುತ್ತೆ. ಸಮುದ್ರ ಮಟ್ಟದಲ್ಲಿರೋದು ಮಾಲ್ಡೀವ್ಸ್ ಇರ್ಬೋದು, ಮಂಗಳೂರು ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ನಮ್ಮ ದೇಶದಲ್ಲೇನೆ ಎಲ್ಲ ಮಾಲ್ಡೀವ್ಸ್ ಏನು ಜಸ್ಟ್ ಒಂದು 4 ಅಡಿ ಮೇಲಿದೆ. ಈಗ ಹಿಮಾಲಯದಲ್ಲಿರುವಂತ ಐಸ್ ಕೂಡ ಬಹಳಷ್ಟು ಕರಗಿ ಹೋಗಿದೆ ಅಂತ ಇತ್ತೀಚೆಗೆಲ್ಲ ಸುದ್ದಿಗಳು. ಹೌದು, ಈಗ ನೋಡಿ ನಾರ್ತ್ ಇಂಡಿಯಾದಲ್ಲಿ ನಾವು ಫ್ಲಡ್ ಅಂತ ಹೇಳ್ತೀವಲ್ಲ, ಫ್ಲಡ್ ಯಾಕೆ ಬರುತ್ತೆ? ಹಿಮಾಲಯ ಕರಗುತ್ತೆ, ಆ ಹಿಮ ಪರ್ವತಗಳು ಕರಗಿ ಅದು ಲ್ಯಾಕ್ಸ್ ಆಫ್ ಕಿಲೋಮೀಟರ್ಸ್ ಇದೆ, ಅದು ಕರಗ್ಬಿಟ್ಟು ಹರಿದಾಗ ಏನಾಗುತ್ತೆ, ಸುತ್ತಮುತ್ತಲು ಇರ್ತಕ್ಕಂಥ ಒಳ್ಳೆ ಫಲವತ್ತಾದ ಮಣ್ಣನ್ನು ತನ್ನ ಜೊತೆಗೆ ತೊಗೊಂಡೋಗ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ಡಿಸಾಸ್ಟರ್ಸ್ ಇವೆಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಮೊನ್ನೆ ಬದ್ರಿನಾಥಲ್ಲಿ ಏನಾಯಿತು, ಕೇದಾರ್ನಾಥಲ್ಲಿ ಮೊನ್ನೆ ಆಯ್ತಲ್ಲ, ಕೇದಾರ್ನಾಥಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಮೇಘ ಸ್ಫೋಟ ಆಯಿತು. ಏನಕ್ಕಾಯ್ತು ಅಂತಂದರೆ ಡ್ಯೂ ಟು ದಿಸ್ ಪೊಲ್ಯೂಷನ್ ಓನ್ಲಿ. ಈ ಪೊಲ್ಯೂಷನ್ ಜಾಸ್ತಿ ಆಗ್ತಿದ್ದಂಗೆ ಭೂಮಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇದರಲ್ಲಿ ನಾವು ಯೋಚನೆ ಮಾಡಬೇಕು. ನೋಡಿ, ಕಾರ್ಬನ್ ಡೈಆಕ್ಸೈಡು ಹೊರಗಡೆ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಮನುಷ್ಯನಿಗೆ ಹಾರ್ಮ್ಫುಲ್ ಅಲ್ದಲೇ ಇದ್ದರೂ ಆ ಕಾರ್ಬನ್ ಡೈಆಕ್ಸೈಡಲ್ಲಿ ಒಂದು ಕಾನ್ಸ್ಟಿಟ್ಯೂಂಟ್ ಇದೆ, ಅದು CO2 ಕಾರ್ಬನ್ ಡೈಆಕ್ಸೈಡ್. CO ಅಂದರೆ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡು ತುಂಬ ಡೇಂಜರಸ್ಸು ಮನುಷ್ಯನಿಗೆ. ಆಸ್ತಮಾ ಬರೋದು, ಕಣ್ಣಿನ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ಇವೆಲ್ಲ ಕಾರ್ಬನ್ ಮಾನಾಕ್ಸೈಡಿಂದ ಬರುತ್ತೆ. ಕಾರ್ಬನ್ ಮಾನಾಕ್ಸೈಡ್ ಏನಕ್ಕೆ ಬರುತ್ತೆ ಅಂತಂದರೆ, ಕಾರ್ಬನ್ ಡೈಆಕ್ಸೈಡಲ್ಲಿ ಒಂದು ಅಣು H2SO4 ಆಗಿ ಸಲ್ಫರ್ ಡೈಆಕ್ಸೈಡ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಆಗಿ ಹೊಟ್ಟೋಗುತ್ತೆ. ಸಲ್ಫ್ಯೂರಿಕ್ ಆಸಿಡ್ ಆಗಿ ಹೊಟ್ಟೋದಾಗ ಕಾರ್ಬನ್ ಮಾನಾಕ್ಸೈಡ್ ಉಳ್ಕೊಡುತ್ತೆ. ಇವಾಗ ಕಾರ್ಬನ್ ಮಾನಾಕ್ಸೈಡು ಪ್ರೊಡ್ಯೂಸ್ ಆಗಿ ಅದನ್ನು ನಾವು ಇನ್ಹೇಲ್ ಮಾಡ್ತೀವಿ. ನಮ್ಮ ಒಳಗಡೆ ಹೋದಾಗ ನಮ್ಮ ಲಂಗ್ಸಲ್ಲಿ ಉಳ್ಕೊಳುತ್ತೆ ಆ ಕಾರ್ಬನ್ ಮಾನಾಕ್ಸೈಡ್. ಸೊ ಬೇಕಾಗಿರೋಂಥ ಗಾಳಿಗಿನ್ನ ನಾವು ಬೇಡದೇ ಇರೋಂಥ ಅನಿಲಗಳನ್ನ ಆದಷ್ಟು ಉಸಿರಾಡುವಂಥ ಪರಿಸ್ಥಿತಿ ತಂದ್ಕೊಂಡಿರೋದೇ ನಾವು ಇವಾಗ. ಯಾಕೆಂತಂದ್ರೆ ನಮ್ಮ ಮನೆಯಿಂದ ನಿಮ್ಮ ಸ್ಟುಡಿಯೋ ಒಂದು 100 ಮೀಟರ್ಸ್ ಇರ್ಬೋದು. ಐ ಯೂಸ್ ವೆಹಿಕಲ್. ಕಾಲೇಜು ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ನಮ್ಮ ಮಕ್ಕಳಿಗೆಲ್ಲ ಗಾಡಿ ತೆಗೊಟ್ಟಿದ್ದೀವಿ, ಇವತ್ತು ಯೂಸ್ ಮಾಡ್ತಾರೆ. ಮತ್ತೆ ನೀವು ನೋಡಿರ್ಬೋದು ಸರ್ಕಲಲ್ಲಿ ಮತ್ತೆ ಯಾರ ಹತ್ರ ಮಾತಾಡುವಾಗ ವಾಹನ ಆನ್ ಮಾಡ್ಕೊಂಡು ನಿಲ್ಸ್ಕೋತಾರೆ. ಮತ್ತೆ ಜನರಿಗೆ ಏನಂತಂದ್ರೆ ಸೈಲೆನ್ಸರ್ ಹಿಂದಕ್ಕಿದೆ ನೋಡಿ, ಅದಕ್ಕೆ ಗೊತ್ತಾಗ್ತಿಲ್ಲ ಹೊಗೆ. ಮುಂದ್ಗಡೆ ಬಿಡೋ ಗಾಡಿದ ಹೊಗೆ ಗೊತ್ತಾಗುತ್ತೆ, ನಮ್ ಗಾಡಿ ಬಿಡೋ ಜೊತೆಗೆ ಪೆಟ್ರೋಲ್ ಡೀಸೆಲ್ ಕೂಡ ವೇಸ್ಟ್ ಆಗುತ್ತೆ. ಅದು ಒಂದು ನ್ಯಾಷನಲ್ ವೇಸ್ಟ್ ಕೂಡ, ನ್ಯಾಷನಲ್ ವೇಸ್ಟ್. ಅದು ಒಂದು ನಾನು ಹೇಳಿದ್ನಲ್ಲ, ಒಂದು ಡ್ರಾಪ್ ಫ್ಯೂಯಲ್ಗೆ ವಿ ಆರ್ ಪೇಯಿಂಗ್ ಸೋ ಮಚ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಅದೆಲ್ಲ ತಪ್ಪಬೇಕು ಅಂತಂದ್ರೆ ನಾವು ಸೈಕಲ್ ಯೂಸ್ ಮಾಡಬೇಕು. ಸೈಕಲ್ ಯೂಸ್ ಆರೋಗ್ಯ ಕೂಡ ನಮ್ದು ಸುಧಾರಿಸುತ್ತೆ. ಹೌದು. ಈಗ ಕೇವಲ ವೆಹಿಕಲ್ಸ್ಗಳಿಂದ ಬರೋ ಹೊಗೆಯಿಂದ ಮಾತ್ರ ಅಲ್ಲ, ಈಗ ಸದ್ಯದಲ್ಲಿ ದೀಪಾವಳಿ ಆಯಿತು, ಅದಕ್ಕೋಸ್ಕರ ಪಟಾಕಿ ಸುಡೋದಿರ್ಬೋದು, ಅಥವಾ ಯಾವುದೇ ಒಂದು ಸಮಾರಂಭಗಳಾದಾಗ ಆಗಿರ್ಬೋದು, ಅಥವಾ ಯಾರಾದ್ರೂ ಒಬ್ರು ಸತ್ತಾಗ ಆಗಿರ್ಬೋದು, ಒಳ್ಳೆ ಕಾರ್ಯಗಳಾಗಿರ್ಬೋದು, ಇಂಥ ಸಮಯದಲ್ಲಿ ಪಟಾಕಿಗಳನ್ನ ಜಾಸ್ತಿ ಸುಡ್ತಾರೆ. ಅದರಿಂದ ಕೂಡ ಬಹಳಷ್ಟು ವಾಯು ಮಾಲಿನ್ಯ ಆಗುತ್ತೆ. ಮತ್ತೆ ಒಂದು ರೋಡ್ನಲ್ಲಿ ಒಂದು ಕ್ಲೀನ್ ಮಾಡಿರ್ಬೋದು, ಆ ಒಂದು ಎಲೆಗಳ ಗುಡ್ಡೆ ರಾಶಿ ಇರ್ಬೋದು, ಅಥವಾ ಪ್ಲಾಸ್ಟಿಕ್ ರಾಶಿಗಳಿರ್ಬೋದು, ಅದಕ್ಕೆ ಕೂಡ ಬೆಂಕಿ ಹಾಕೋದ್ರಿಂದ ಅನಾವಶ್ಯಕವಾಗಿ ಸುಮ್ಮನೆ ಗಾಳಿಯನ್ನ ನಾವು ನಮ್ಮ ಕೈಯಿಂದ ನಾವೇ ಹಾಳು ಮಾಡ್ತಾ ಇದೀವಿ, ನಾವು ಉಸಿರಾಡೋ ಗಾಳಿಯನ್ನ ಅಂತ ಹೇಳ್ಬೋದು. ಹೌದು ಮೇಡಮ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಅರಳಿ ಮರ ಒಂದು ಊರಿನಲ್ಲಿದ್ರೆ ಊರಿಗೆಲ್ಲ ಗಾಳಿ ಕೊಡ್ತಾ ಇತ್ತು. ಇವತ್ತು ಯಾವ್ದಾರ ಊರಲ್ಲಿ ಅರಳಿ ಮರ ನೋಡಿದ್ದೀರಾ? ಅರಳಿ ಮರ ಎಲ್ಲ ಕಡ್ದಾಕಿದ್ದಾರೆ, ಮತ್ತೆ ಎಲ್ಲ ಕಾಂಕ್ರೀಟ್ ಜಂಗಲ್ ಮಾಡ್ಕೊಂಡಿದ್ದಾರೆ. ಮಳೆ ಬಿದ್ದಿದ್ದ ನೀರು ಭೂಮಿ ಒಳಗಡೆ ಹೋಗ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ, ಎಲ್ಲ ಕಾಂಕ್ರೀಟ್ ರೋಡ್ಸ್ ಆಗಿದೆ. ಅದಕ್ಕೆ ಮತ್ತೆ ಎಲ್ಲ ಕಡೆ ಬೆಂಗಳೂರಿನಲ್ಲಿ ನಾವು ನೋಡ್ತೀವಿ, ಮಳೆ ಬಂದಾಗ ದೊಡ್ಡ ಮೋರಿ ತುಂಬ್ಕೊಂಡು ಹರಿಯುತ್ತೆ, 3-4 ಜನ ಬೀಸ ತೊಗೊಬಿಡ್ತಾರೆ. ಯಾಕೆ? ನೀರು ಕುಡಿತಾರೆ ಇಲ್ವಲ್ಲ, ಭೂಮಿ ಎಲ್ಲ ತೊಗೊಂಡೋಗಿ ಮೋರಿಗೆ ಬಿಡ್ತಾ ಇದೆ. ಮತ್ತೇನಾಗುತ್ತೆ, ಈಗ ಗಿಡ ಮರಗಳು ಜಾಸ್ತಿ ಇದ್ದರೆ ಒಂದು ಊರಿನಲ್ಲಿ, ಈ ವಾಹನಗಳಿಂದ ಬರ್ತಕ್ಕಂಥ ಹೊಗೆಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಸೂರ್ಯನ ಬೆಳಕಿನಿಂದ ಫೋಟೋಸಿಂಥಸಿಸ್ ಮಾಡಿ ಆಮೇಲೆ ಅದು ಏನು ಮಾಡುತ್ತೆ, ಆಕ್ಸಿಜನ್ ನಮಗೆ ಬಿಡುಗಡೆ ಮಾಡಿಕೊಡುತ್ತೆ. ಸೊ ನಾವು ಅದನ್ನ ಯೂಸ್ ಮಾಡ್ತೀವಿ. ಮತ್ತು ಮ್ಯಾಕ್ಸಿಮಮ್ ಆಕ್ಸಿಜನ್ ನಮಗೆ ಸಿಗೋದು ಸಿಯಿಂದ, ಸಮುದ್ರದಿಂದ. ಅಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಫೋಟೋಸಿಂಥಸಿಸ್ ಆಗಿ ನಮಗೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಅಲ್ಲಿಂದ ಸಿಗುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈ ಎಲ್ಲ ಕೆಮಿಕಲ್ಸ್ ಇರ್ಬೋದು, ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡೋದು, ಇದನ್ನೆಲ್ಲ ಏನಾಗಿದೆ, ಒಂದು ಕಡೆ ಯೂಸ್ ಮಾಡಿದಾಗ ಅದು ಮಣ್ಣು ನೀರಿನ ಜೊತೆ ಸೇರ್ಕೊಂಡು ಕೊನೆಗೆ ಸಾಗರನೇ ಸೇರ್ಬೇಕು, ಸಮುದ್ರ ಸೇರುತ್ತೆ. ಸಮುದ್ರ ಸೇರಿದಾಗ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಗಿಡಗಳೇನಿದ್ದಾವೆ, ಯಾವುದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಿದೆ, ಅದಕ್ಕೆಲ್ಲ ಉಸಿರುಗಟ್ಟಿಸೋ ವಾತಾವರಣ ಆಗಿ ಅಲ್ಲಿ ಪಾಚಿ ಬೆಳೆಯುತ್ತೆ. ಸೊ ಆಕ್ಸಿಜನ್ ಪ್ರೊಡಕ್ಷನ್ನೇ ಕಮ್ಮಿ ಆಗುತ್ತೆ. ಸೊ ನಾವೇನು ಮಾಡ್ಕೋತಾ ಇದೀವಿ ಅಂತ, ಹಿಂದೆ ನಮ್ಮವರೆಲ್ಲ ಏನು ಮಾಡಿದ್ರು, ಮರಗಳು ನೆಟ್ಟರು. ನಾವೇನು ಮಾಡಿದ್ವಿ, ಮರ ಕಡಿದ್ಬಿಟ್ಟು ಮಂಚ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀವಿ. ಈಗ ವಿ ಆರ್ ನಾಟ್ ಇವನ್ ಬಾದರ್ ಟು ಪ್ಲಾಂಟ್ ಎ ಟ್ರೀ. ಅದಕ್ಕೆ ನಾವೇನು ಹೇಳ್ತೀವಿ, ನಾವು ಅಂದರೆ ನಮ್ಮ ಒಂದು ಇಲಾಖೆ ಇವಾಗ ನವೆಂಬರ್ ಮಾಸನ ವಿಶೇಷವಾಗಿ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀವಿ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಜಾಗೃತಿಯನ್ನು ಹುಟ್ಟಿಸೋದು ಬರೀ ಒಂದು ತಿಂಗಳು ಅಥವಾ ಒಂದು ದಿನ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಟಿ ವಿ ಪ್ರೋಗ್ರಾಮ್ ಕೊಟ್ಬಿಟ್ರೆ ಆಗಲ್ಲ. ಇಟ್ಸ್ ಎವ್ರಿ ಡೇಸ್ ವರ್ಕ್. ಅದಕ್ಕೆ ರಿಕ್ವೆಸ್ಟ್ ಏನಂತಂದರೆ, ಪ್ರತಿಯೊಂದು ಮನೆಯಲ್ಲಿ ಫಂಕ್ಷನ್ ಆಗುತ್ತೆ, ಒಂದು ಬರ್ತ್ಡೇ ಆಗುತ್ತೆ, ಒಂದು ಮದುವೆ ಆಗುತ್ತೆ, ಈ ಥರ ಒಂದು ಕಾರ್ಯಕ್ರಮಗಳಾದಾಗ ಒಂದೊಂದು ಗಿಡ ನೆಡಿ. ಸರ್ ನಮ್ಮ ಹತ್ರ ಜಾಗನೇ ಇಲ್ಲ ಗಿಡ ನೆಡೋಕ್ಕೆ, ನಾವೇ ನೆಡೋಣ ಸರ್?
ಪಬ್ಲಿಕ್ ಪ್ಲೇಸ್ ಇದೆ, ಸ್ಮಶಾನಗಳಿದ್ದಾವೆ, ಆಯಿತಾ, ಸ್ಕೂಲ್ ಫೀಲ್ಡ್ಸ್ ಇದೆ, ಗೌರ್ಮೆಂಟ್ ಆಫೀಸಸ್ ಇದೆ. ಹೋಗ್ಬಿಟ್ಟು ಒಂದು ಒಳ್ಳೆ ಗಿಡ ನೆಟ್ಬಿಟ್ಟು ಅಲ್ಲಿ ಒಂದು ಗಿಡನ ಬೆಳೆಸಿದರೆ ಒಬ್ಬ ಮನುಷ್ಯ ಅವನ ಜೀವಿತ ಕಾಲದಲ್ಲಿ ಒಂದು 5 ಅರಳಿ ಮರ, 1-2 ಆಲದ ಮರ, 1-2 ಮಾವಿನ ಮರ, 1-2 ಕಿತ್ಲೆ ಹಣ್ಣಿನ ಮರ, 1-2 ತೆಂಗಿನ ಮರ ಈ ಥರ ಬೆಳೆಸಿದರೆ ಅವನಿಗೆ ಸ್ವರ್ಗ ಇಲ್ಲೇ. ಏಕೆಂತಂದರೆ ಸ್ವರ್ಗನ ನಾವೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ. ನಾವು ನರ್ಕ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಸ್ವರ್ಗ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಇಷ್ಟೊತ್ತು ನಾವು ಯಾವ್ದ್ಯಾವ್ದ್ರಿಂದ ಹೇಗೆ ಈಗ ವಾಯು ಮಾಲಿನ್ಯ ಆಗಿರ್ಬೋದು ಅಥವಾ ಒಂದು ವಾಟರ್ ಪೊಲ್ಯೂಷನ್ ಆಗಿರ್ಬೋದು ಎಲ್ಲ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ವಿ. ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಥವಾ ಯಾವ್ಯಾವ ಮೆಷರ್ಸ್ನ ನಾವು ತಗೊಳ್ಳೋದ್ರಿಂದ ಅಥವಾ ಏನೇನು ಕ್ರಮ ಕೈಗೊಳ್ಳೋದ್ರಿಂದ ನಾವು ಇದನ್ನ ಆದಷ್ಟು ತಕ್ಕ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಬೋದು? ಮೇಡಮ್, ಮೊದಲನೇದಾಗಿ ಏನು ಗೊತ್ತಾ, ಗ್ರೀನರಿ ಆಗಬೇಕು. ವರ್ಲ್ಡಲ್ಲಿ ಬೇಕಾಗಿರೋದು ವರ್ಲ್ಡ್ ರೆಕಾರ್ಡ್ ಅಂದರೆ ವರ್ಲ್ಡಲ್ಲಿ ಅವಶ್ಯಕತೆ ಇರೋದು ಅಟ್ಲೀಸ್ಟ್ 34% ಆಫ್ ದಿ ಏರಿಯಾ ಫಾರೆಸ್ಟ್ ಇರಬೇಕು ಅಂತಿದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ 23% ಇದೆ. 23 ಅಥವಾ ಈ ವರ್ಷ 1% ಜಾಸ್ತಿ ಆಗಿದೆ, 24% ಇದೆ. ಸೊ 10% ನಾವು ಅದರಲ್ಲೇ ಹಿಂದೆ ಬಿದ್ದಿದ್ದೀವಿ. ಮೊದಲು ಸೋಷಿಯಲ್ ಫಾರೆಸ್ಟೇಷನ್ ಮಾಡ್ತಿದ್ದಾರೆ ಪಾಪ ಫಾರೆಸ್ಟ್ನವರು. ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಒಬ್ಬ ಅಧಿಕಾರಿ ಅಥವಾ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿಯಿಂದ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರತಿಯೊಬ್ರು ಕೂಡ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾ, ಸಹಾಯ ಅಂದ್ರೆ ಬರೀ ಸಣ್ಣ ಸಣ್ಣ ಗಿಡಗಳನ್ನ ನೆಡೋದ್ರಿಂದ ಆಗಿರ್ಬೋದು, ಅಲ್ಲಲ್ಲಿ ಬೀಜಗಳನ್ನ ಹಾಕೋದ್ರಿಂದ ಆಗಿರ್ಬೋದು, ತನಗೆ ತಾನೇ ಒಟ್ಟಾರೆ ಅರಣ್ಯವನ್ನ ನಾವು ಎಷ್ಟು ಸೃಷ್ಟಿ ಮಾಡ್ತೀವಿ ಅಷ್ಟು ನಮ್ಗೆ ಉಸಿರಾಟಕ್ಕೆ ಒಳ್ಳೆ ಗಾಳಿ ಸಿಗತ್ತೆ. ಹೌದು. ನೀವು ಒಂದು ಕಾರು 1 ಗಂಟೆನಲ್ಲಿ ಉರಿಸ್ತಕ್ಕಂಥ ಪೆಟ್ರೋಲು ನಮಗೆ 114 ದಿನಕ್ಕೆ ಉಸಿರಾಡೋ ಅಷ್ಟು ಆಕ್ಸಿಜನ್ನ ತಿಂದಾಕತ್ತೆ. ಸೊ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ನಮಗೇನಾದ್ರು ಬೇಕಲ್ವಾ? ಸೊ ನಾವು ಮರಗಳನ್ನ ನೆಡಬೇಕು. ರಸ್ತೆ ಬದಿ ಮರಗಳನ್ನು ಆದಷ್ಟು ನೆಡಬೇಕು. ಯಾಕಂದರೆ ರಸ್ತೆ ಬದಿಯಲ್ಲೇ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಅಲ್ಲಿ ಪಾರ್ಟಿಕಲ್ಸ್ ಬರ್ತದೆ ಫ್ಯೂಯಲ್ ಬರ್ನ್ ಆದಾಗ. ಆ ಪಾರ್ಟಿಕಲ್ಸ್ ಎಲೆಗಳ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ, ನಮಗೆ ನಮ್ಮವರೆಗೂ ಅದು ಬರೋದನ್ನ ತಡೆಯುತ್ತೆ ಮರಗಳು ಅಲ್ವಾ? ಇದೆಲ್ಲ ಮಾಡ್ಕೊಳ್ಬೇಕು. ಮತ್ತು ಮುಖ್ಯವಾಗಿ ವಾಹನನ ಸ್ವಚ್ಛವಾಗಿ ಇಟ್ಕೋಬೇಕು. ಏರ್ ಕ್ಲೀನರ್ನ ಅವಾಗವಾಗ ತಪಾಸಣೆ ಮಾಡಿಸಿ ಕ್ಲೀನ್ ಮಾಡಿಸ್ಬೇಕು. ಶುದ್ಧವಾದ ಇಂಧನ ಬಳಸಬೇಕು. ಮೇಯ್ನು ಯಾವುದೇ ನಾವು ಫ್ಯೂಯಲ್ ಯೂಸ್ ಮಾಡ್ತೀವಲ್ಲ, ದಟ್ ಶುಡ್ ಬಿ ವೆರಿ ಕ್ಲೀನ್ ಫ್ಯೂಯಲ್ ಯೂಸ್ ಮಾಡಬೇಕು. ಅದ್ರ ಬಗ್ಗೆನೂ ಕ್ರಮಗಳನ್ನು ಕೈಗೊಂಡಿದ್ದರೆ ಅವಾಗ ತಪಾಸಣೆಗಳು ನಡೆಯುತ್ತೆ. ಸರಿ, ಎಮಿಷನ್ ಟೆಸ್ಟ್ ಅಂತ ಹೇಳ್ತಾರಲ್ಲ, ಒಂದು ಪ್ರತಿಯೊಂದು ಗಾಡಿ ಕೂಡ ಅದು ಎಷ್ಟು ಹೊಗೆಯನ್ನ ಬಿಡುತ್ತೆ, ಅದರಿಂದ ಎಷ್ಟು ಪೊಲ್ಯೂಷನ್ ಆಗುತ್ತೆ ಅಥವಾ ಎಷ್ಟು ಮಟ್ಟಿಗೆ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋಕ್ಕೆ ಈ ಎಮಿಷನ್ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ವಾಹನವನ್ನ ಬಳಸುವಂಥವ್ರು, ದ್ವಿಚಕ್ರ ಆಗಿರ್ಬೋದು ಅಥವಾ ಕಾರ್ಗಳೇ ಆಗಿರ್ಬೋದು, ಪ್ರತಿಯೊಬ್ಬರು ಈ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸಿ ತಮ್ಮ ಗಾಡಿಯನ್ನು ಕಂಡೀಷನಲ್ಲಿ ಇಟ್ಕೊಳ್ಳೋದ್ರಿಂದ ಆದಷ್ಟು ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬಹುದು. ಹೌದು. ಈಗ ಎಮಿಷನ್ ಟೆಸ್ಟ್ ಅಂತಂದ್ರೆ ಇವಾಗ ಏನು, ನಮ್ಮ RTO ಕಚೇರಿಗೆ ಬಂದು ಯಾವುದೇ ವೆಹಿಕಲ್ ಬಂದ್ರೂ ಎಮಿಷನ್ ಟೆಸ್ಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ನಾವು ಕಂಪಲ್ಸರಿ ತೊಗೊಳ್ತೀವಿ. ಮತ್ತು ಭಾರತ್ ಸ್ಟೇಜ್ 3 ಏನಿತ್ತು ಅದು 6 ತಿಂಗಳಿಗೆ ಒಂದ್ಸಲಿ, ಭಾರತ್ ಸ್ಟೇಜ್ 4 ವರ್ಷಕ್ಕೆ ಒಂದ್ಸಲಿ ಎಮಿಷನ್ ಟೆಸ್ಟ್ನ ಕಂಪಲ್ಸರಿ ಮಾಡಿಸ್ಬೇಕು. ಅದು ಮಾಡಿಸಿದಾಗ ಒಂದು ಸೆಟ್ ಸ್ಟ್ಯಾಂಡರ್ಡ್ ಇದೆ. ಅದಿಲ್ಲ ಅಂತಂದರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವಾಗ ಎಮಿಷನ್ ಟೆಸ್ಟ್ ಮಾಡಿದಾಗ. ಆವಾಗ ನೀವು ಟ್ಯೂನಿಂಗ್ ಮಾಡಿಸೋದು, ಮೆಕ್ಯಾನಿಕ್ ಹತ್ರನೂ ವರ್ಕ್ಶಾಪ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ತೊಗೊಂಬರ್ಬೇಕು. ಮತ್ತು ನಾವು ನಾರ್ಮಲಾಗಿ ನೋಡ್ತಿರ್ತೀವಿ ವೆಹಿಕಲ್ಸು ಸಿಕ್ಕಾಪಟ್ಟೆ ಉಗುಳ್ತಾ ಇರೋದನ್ನ. ಅದನ್ನು ಆದಷ್ಟು ನಾವುಗಳು, ಯಾಕೆಂತಂದರೆ ಎಲ್ಲನೂ ಒಂದು ಸಂಸ್ಥೆನೋ ಒಂದು ಸಂಘನೋ ಅಥವಾ ಒಂದು ಕಾನೂನಿನ ಪ್ರಕಾರನೇ ಮಾಡೋಕ್ಕಾಗಲ್ಲ. ನಾವು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಮುಂದಿನ ಪರಿಸರನ ಸ್ವಚ್ಛವಾಗಿ ಇಡಬೇಕು. ಅಟ್ಲೀಸ್ಟ್ ನಾವು ಉಸಿರಾಡದಷ್ಟಾರೋ ನಮ್ಮ ಮಕ್ಕಳಿಗೆ ಉಸಿರಾಡೋಕ್ಕೆ ಬೇಕು ಅಂತಂದರೆ ನಾವು ಅದನ್ನು ಸ್ವಚ್ಛವಾಗಿ ಇಡೋದು ಪ್ರತಿಯೊಬ್ಬರು ಕರ್ತವ್ಯ. ಸೊ ಎಲ್ಲ ಕಡೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಸ್ ಇದೆ. ಅಲ್ಲಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಸ್ ಮಾಡಿಸ್ಕೊಂಡು ಎಮಿಷನ್ ಟೆಸ್ಟ್ ಅನ್ನೋದನ್ನ ಎಷ್ಟು ದಿನಕ್ಕೊಮ್ಮೆ ಅಥವಾ ಎಷ್ಟು ವರ್ಷ? 6 ತಿಂಗಳಿಗೆ ಒಂದ್ಸಲಿ. 6 ತಿಂಗಳು. ಯಾವುದು ಭಾರತ್ ಸ್ಟೇಜ್ 3, ಭಾರತ್ ಸ್ಟೇಜ್ 4 ಏನಿದೆ ಅದನ್ನ ವರ್ಷಕ್ಕೊಂದ್ಸಲಿ ಮಾಡಿಸ್ಬೇಕು. ಏಪ್ರಿಲ್ 20, 2020ರಿಂದ ಭಾರತ್ ಸ್ಟೇಜ್ 6ಗೆ ಹೋಗ್ತಾ ಇದೀವಿ ನಾವು. ಸೊ ಮೆನಿ ನಂಬರ್ ಆಫ್ ವೆಹಿಕಲ್ಸ್ ಏನು ಬರ್ತಾ ಇದೆ ಇವಾಗ ಅದನ್ನೆಲ್ಲ ಬ್ಯಾನ್ ಆಗ್ತಿದೆ. ಇಂಜಿನಲ್ಲಿ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಗ್ತಾ ಇದೆ. ಇಂಜಿನ್ ಸ್ಟ್ಯಾಂಡರ್ಡ್ ಜಾಸ್ತಿ ಆದಾಗ ಏನಾಗುತ್ತೆ, ಕನ್ಸಂಪ್ಷನ್ ಏನಿದೆ ಫ್ಯೂಯಲ್ ಮತ್ತು ಇದ್ರದ್ದು ರೇಷಿಯೋ ಇದೆಯಲ್ಲ, ಅದು ಮಾಡಿ ಎಮಿಷನ್ನ ಆದಷ್ಟು ನಾವು ಕಂಟ್ರೋಲ್ ಮಾಡಿ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ನಾವು ವೆಹಿಕಲ್ಸ್ಗಳನ್ನ ಅಂದರೆ ಪೆಟ್ರೋಲ್ ಡೀಸೆಲಿಂದ ಓಡಿಸುವಂಥ ವೆಹಿಕಲ್ಸ್ಗಳನ್ನ ರೆಡ್ಯೂಸ್ ಮಾಡಿ ಸೈಕ್ಲಿಂಗ್ ಆಗಿರ್ಬೋದು ಅಥವಾ ವಾಕ್ ಮಾಡೋದ್ರಿಂದ ಆಗಿರ್ಬೋದು, ನಮ್ಮ ಕೈಲಾದಷ್ಟು ಎಷ್ಟು ಗಿಡಗಳನ್ನ ಮರಗಳನ್ನ ನೆಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಮರಗಳನ್ನ ಎಷ್ಟು ಪೋಷಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಆದಷ್ಟು ಅದನ್ನು ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣನ ನಾವು ಆದಷ್ಟು ನೈರ್ಮಲ್ಯವಾಗಿ ಇಟ್ಕೊಳ್ಳೋದ್ರಿಂದ ಇನ್ನೂ ಕೆಲ ಕಾಲ ಹೆಚ್ಚು ಕಾಲ ನಾವು ಒಳ್ಳೆ ಗಾಳಿಯನ್ನು ಉಸಿರಾಡಬಹುದು, ಒಳ್ಳೆ ಕುಡಿಯುವ ನೀರನ್ನು ನಾವು ಬಳಸಬಹುದು, ಆಮೇಲೆ ಒಳ್ಳೆ ಆಹಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಲಬ್ಧಿ ಆಗುತ್ತೆ ಅಂತ. ಎಲೆಕ್ಟ್ರಿಕ್ ಕಾರ್ ಕಾನ್ಸೆಪ್ಟ್ ಬಂದಿದೆ ಈಗ. ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಬೈಕ್ಸ್ ಬಂದಿದೆ, ಎಲೆಕ್ಟ್ರಿಕ್ ಟ್ರೈನ್ ಬಂದಿದೆ, ಸೋಲಾರ್ ಪವರ್ಡ್ ಬಂದಿದೆ ಇವಾಗ. ಅದನ್ನೆಲ್ಲ ಮಾಡಿ ನೋಡಿ. ಸೋಲಾರ್ ಪವರು ಇಟ್ಸ್ ಎ ನ್ಯಾಚುರಲಿ ಅವೈಲಬಲ್ ಸೋರ್ಸ್ ಆಫ್ ಎನರ್ಜಿ. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಈ ಫಾಸಿಲ್ ಫ್ಯೂಯಲ್ ಅಂತ ಏನು ಕರಿತೀವಿ ಇವತ್ತು, ಇದೆ ಕಲ್ಲೆಣ್ಣೆ, ನಮ್ಮ ಡೀಸೆಲ್ ಪೆಟ್ರೋಲ್ ಏನಿದೆಯಲ್ಲ, ಇದೆಲ್ಲ ಯಾವುದೋ ಕಾಲದಲ್ಲಿ ಭೂಮಿ ಒಳಗೆ ಇರ್ತಕ್ಕಂಥದ್ದು, ಯಾವತ್ತು ಬೇಕಾದ್ರೂ ಮುಗ್ದೋಗ್ಬೋದು. ಅದು ಸೂರ್ಯ ಮುಗಿದಲ್ಲೇ ಇರೋ ಸೋರ್ಸು. ನಾವು ಅದನ್ನು ಸೋಲಾರ್ ಪವರ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು ಬಂದಿರೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಆದಷ್ಟು ಗಮನ ಹರಿಸಿ. ಮತ್ತು ಮುಖ್ಯವಾಗಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು.
ಇವಾಗ ಇಲ್ಲಿಂದ ನಾನು ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ನಾನು KSRTC ಬಸ್ಸಲ್ಲಿ ಹೋದರೆ ಇಟ್ ವಿಲ್ ಬಿ ಎಕನಾಮಿಕಲ್ ಆ್ಯಂಡ್ ಇಟ್ ವಿಲ್ ಬಿ ಗುಡ್. ನಾನು ಒಬ್ಬನೇ ಇಲ್ಲಿಂದ ಕಾರ್ ತೊಗೊಂಡು ಹೋಗ್ಬಿಟ್ರೆ ಸೊ ಎಷ್ಟು ಫ್ಯೂಯಲ್ ನಾನು ಕನ್ಸ್ಯೂಮ್ ಮಾಡ್ತೀನಿ, ಎಷ್ಟು ಪೊಲ್ಯೂಷನ್ ಮಾಡ್ತಾ ಇದ್ದೀನಿ. ಆಗುತ್ತೆ ಇಲ್ಲಿ ಒಬ್ರು ದುಡ್ಡು ಕೊಡೋ ದುಡ್ಡು ಇರ್ಬೋದು ನಿಮ್ಮ ಹತ್ರ. ಯು ಶುಡ್ ಥಿಂಕ್ ಆಫ್ ದಿ ಅದರ್ಸ್ ಆಲ್ಸೋ ಅಲ್ವಾ. ನೀವು ದುಡ್ಡು ನನ್ನ ಹತ್ರ ಪೆಟ್ರೋಲ್ ಇದೆ, ನನ್ನ ಹತ್ರ ದುಡ್ಡು ಇದೆ, ನಾನು ಹಾಕ್ಸ್ಕೊತೀನಿ ಹೋಗ್ತೀನಿ ಅಂತ ಹೇಳಬಾರ್ದು. ನಾನು ಬಸ್ಸಲ್ಲಿ ಹೋಗೋದ್ರಿಂದ ಒಂದು ಕಾರು ಹೋಗಿ ಬರೋದಕ್ಕೆ ಎಷ್ಟು ನನಗೆ ಮಿನಿಮಮ್ 25 ಲೀಟ್ರ್ ಪೆಟ್ರೋಲ್ ಬೇಕು ಹೋಗಿ ಬರಲಿಕ್ಕೆ ಬೆಂಗಳೂರಿಗೆ. 25 ಲೀಟ್ರ್ ಪೆಟ್ರೋಲ್ ಅಂತಂದರೆ ನಾನು ಎಷ್ಟು kg ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದ್ದೀನಿ, ಎಷ್ಟು kg ಪೊಲ್ಯೂಷನ್ ಮಾಡ್ತಾ ಇದ್ದೀನಿ, ಅದೆಲ್ಲ ಥಿಂಕ್ ಮಾಡಿದರೆ ಎಲ್ಲ ಪ್ರತಿಯೊಬ್ಬರು ಥಿಂಕ್ ಮಾಡಬೇಕು. ಇವತ್ತು ನಮಗೆ ನಮ್ಮ ಅನಿಸಿಕೆ ಕೇವಲ ನಾವು ಸೆಲ್ಫಿಶ್ ಆಗಿ ನಮ್ಮ ಬಗ್ಗೆ ಮಾತ್ರ ಥಿಂಕ್ ಮಾಡದೆ ನಮ್ಮ ಸುತ್ತಮುತ್ತಲಿನವ್ರಿಗೂ ಬಗ್ಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಕೂಡ ಥಿಂಕ್ ಮಾಡಿ ಇವತ್ತು ನಾವು ಎಷ್ಟು ರಿಸೋರ್ಸಸ್ನ ಉಳಿಸ್ತೀವಿ ಅದು ನಮ್ಮ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನಾವು ಕೊಡ್ತೀವಿ. ಈ ನಿಟ್ಟಿನಲ್ಲಿ ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇನ್ನು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು? ಈಗ ನೀವು ಹೇಳಿದ್ರಿ ಕೃತಕವಾಗಿ ಸಿಗುವಂಥ ಪೆಟ್ರೋಲ್ ಡೀಸೆಲ್ಗಿನ್ನ ನ್ಯಾಚುರಲ್ ಸೋರ್ಸ್ ಆಗಿರುವಂತಹ CNG ಉಪಯೋಗಿಸ್ಬೋದು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸು. ಮತ್ತು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ದಿ ಪರ್ಸೆಂಟೇಜ್ ಆಫ್ ಇದು ಎಮಿಷನ್, 0 ಎಮಿಷನ್ ಅಂತಲೇ ಹೇಳ್ಬೋದು ಅದಕ್ಕೆ. ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತೂ 0 ಎಮಿಷನ್ ನಿಮಗೆ ಗೊತ್ತಿದೆ ಅದು. ಇವಾಗ ಏನಾಗುತ್ತೆ ವೆಹಿಕಲ್ಸ್ನ ಓಡಿಸೋದ್ರಲ್ಲೂ ಸಹ ಒಂದು ಕ್ರಮಬದ್ಧತೆ ಇದೆ. ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗೋದು ಬ್ರೇಕ್ ಹಾಕೋದು, ಮತ್ತೆ ಸ್ಪೀಡಾಗಿ ಹೋಗೋದು ಬ್ರೇಕ್ ಹಾಕೋದು, ದಟ್ ಈಸ್ ಆಲ್ಸೋ ಈಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್. ಅದು ಜನರು ನೋಡಿದ್ರೆ ನೀವು ಯಾವ ಥರ ಓಡಿಸ್ತಾರೆ ಅಂತ, ಅದನ್ನು ಅವಾಯ್ಡ್ ಮಾಡಬೇಕು. ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಓಡಿಸ್ತಾ ಇದ್ರೆ ಎಮಿಷನು ಅಷ್ಟು ಬರಲ್ಲ. ನೀವು ಫುಲ್ ಆಕ್ಸಿಲೇಟರ್ ಕೊಟ್ಟಾಗ ನೋಡಿ ಹೊಗೆ ಹೆಂಗೆ ಬರುತ್ತೆ ಅಂತ, ಸ್ವಲ್ಪ ಆಕ್ಸಿಲೇಟರ್ ಕೊಟ್ಕೊಂಡು ಹೋಗಿ ಲೇಟಾಗಿ ಬರುತ್ತೆ. ಅದು ಒಂಥರ ಒನ್ ಆಫ್ ದಿ ವೇ. ಮತ್ತು ಅನಾವಶ್ಯಕವಾಗಿ ಹಾಫ್ ಕ್ಲಚಲ್ಲಿ ಓಡಿಸೋದು. ಹಾಫ್ ಕ್ಲಚಲ್ಲಿ ಓಡಿಸೋದ್ರಿಂದ ಇಂಜಿನ್ ತಿರುಗ್ತಿರುತ್ತೆ, ಮೂಮೆಂಟ್ ಸಿಗ್ತಾ ಇರಲ್ಲ ವೆಹಿಕಲ್ಗೆ, ಅದು ನಿಮಗೆ ವೇಸ್ಟ್ ಆಗ್ತಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಏರ್ ಕ್ಲೀನರು, ಸೈಲೆನ್ಸರ್ನ ಕರೆಕ್ಟಾಗಿ ಇಟ್ಕೋಬೇಕು. ಮುಖ್ಯವಾಗಿ ಟೈರ್ ಪ್ರೆಷರು, 8 ಪೌಂಡ್ ಟೈರ್ ಪ್ರೆಷರ್ ಯಾವ್ದಾದ್ರು ವೆಹಿಕಲಲ್ಲಿ ಕಮ್ಮಿ ಇದ್ದರೆ ಟೈರ್ ಪ್ರೆಷರು ಅದು ಫ್ಯೂಯಲ್ ಕನ್ಸಂಪ್ಷನ್ ವಿಲ್ ಬಿ ತುಂಬ ಜಾಸ್ತಿ. 10%, 8 ಪೌಂಡ್ಗೆ 10 to 20% ಆಫ್ ದಿ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ನಾವು ಇದನ್ನೆಲ್ಲ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಮತ್ತು ವೆಹಿಕಲ್ನ ನಾವು ತೊಳಿತೀವಲ್ಲ, ಅದರ ಆಯಿಲು ಗ್ರೀಸು ಎಲ್ಲ ಬರುತ್ತೆ, ಅದು ನಾವು ನೀರಲ್ಲಿ ತೊಳೆದಾಗ ಕೆಳಗಡೆ ಬಿಡುತ್ತೆ, ಕೆಳಗಡೆ ಬಿದ್ದು ಹರ್ಕೊಂಡು ಹೋಗುತ್ತದು, ಅದು ಡಿಸಾಲ್ವ್ ಆಗಲ್ಲ, ಎಲ್ಲೋ ಹರ್ಕೊಂಡು ಹೋಗೋದು ನದಿ ಸೇರುತ್ತೆ, ನದಿ ಸೇರಿ ಸಮುದ್ರ ಸೇರುತ್ತೆ. ನೋಡಿ, ಕೇವಲ ಇದಷ್ಟೇ ಅಲ್ಲದೆ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಕೂಡ, ಈಗ ಇಂಡಸ್ಟ್ರೀಸ್ಗಳು ಅವರು ಪ್ರೊಡ್ಯೂಸ್ ಮಾಡಿದಂಥ ವೇಸ್ಟ್ಗಳನ್ನು ಕೂಡ ಏನೂ ಒಂದು ಯಾವುದೇ ಪ್ಲಾನ್ ಇಲ್ದಲೇ ಸೀದಾ ನದಿಗಳಿಗೆ ಬಿಡೋದಾಗಿರ್ಬೋದು. ಅದರೊಳಗಡೆ ಎಷ್ಟೊಂದು ಪ್ರಾಣಿಗಳಿರುತ್ತೆ, ಮೀನುಗಳಾಗಿರ್ಬೋದು, ಎಲ್ಲದು ತುಂಬ ಸಾಯ್ತಾ ಇದೆ. ಅದ್ರ ಜೊತೆಗೆ ನೀರು ಕೂಡ ತುಂಬ ಪೊಲ್ಯೂಟ್ ಆಗ್ತಾ ಇದೆ. ಹಾಗಾಗಿ ಬರ್ತಾ ಬರ್ತಾ ನಮ್ಮ ರಿಸೋರ್ಸಸ್ ಏನಿದೆ ಅದು ತುಂಬಾನೇ ಕ್ಷೀಣಿಸ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ನೋಡಿ, 22 ಕಿಲೋಮೀಟರ್ ದೂರದಲ್ಲಿ ಹೇಮಾವತಿ ನದಿ ಇದೆ, 30 ಕಿಲೋಮೀಟರ್ ದೂರದಲ್ಲಿ ಎಗ್ಚಿ ನದಿ ಇದೆ, ನಮಗೆ ಎಗ್ಚಿ ಡ್ಯಾಮ್ ಇದೆ. ನಾವು ಇವತ್ತೆಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿತಾ ಇದ್ದೀವಿ, ಹೌದಲ್ವಾ? ಮತ್ತು ಮನೆಗೆ ಬಂದರೆ ಕೆಂಟಿಲ್ದೆಲ್ಲರೂ ಮನೆಯೇ ಇಲ್ಲ, ಎಲ್ಲ ಕ್ಯಾನ್ ಹಾಕ್ಸ್ಕೊತಾ ಇದ್ದಾರೆ. ಈ ಪರಿಸ್ಥಿತಿ ಯಾಕೆ ಬಂತು? ನಾವು ನದಿಗೆ ಹೋಗಿ ಒಂದು ಬೊಕ್ಸೆ ನೀರು ತೊಗೊಂಡು ಕುಡಿಲಾರ್ದಲ್ಲಿರೋ ಪರಿಸ್ಥಿತಿ ಇದೆ. ಇದೇನು ಮೇಲಿಂದ ಯಾರು ಕ್ರಿಯೇಟ್ ಮಾಡಿಲ್ಲ, ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಇನ್ನೂ 10 ವರ್ಷಗಳ ಕಾಲ ನಾವು ಗಿಡಗಳನ್ನು ನೆಡದಲೆ ಇದೇ ಥರ ವೆಹಿಕಲರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿಕೊಂಡು ಇದೇ ಥರ ಭೂಮಿನ ಪೊಲ್ಯೂಟ್ ಮಾಡ್ತಾ ಬಂದರೆ ಮನೆಗೆ ಹೋಗುವಾಗ 2 ಆಕ್ಸಿಜನ್ ಸಿಲಿಂಡರ್ ತೊಗೊಂಡೋಗೋ ದಿನ ದೂರ ಇಲ್ಲ ಅನ್ಸುತ್ತೆ. ಬರುವಾಗ ಆಕ್ಸಿಜನ್ ಸಿಲಿಂಡರ್ ತಗೊಂಡ್ರಿ ಮನೆಗೆ ಅಂತ ಮನೆಯಿಂದ ಫೋನ್ ಮಾಡಿ ಹೇಳ್ತಾರೆ. ನಾವು ದುಡಿದ ಇಡೀ ನಮ್ಮ ಎಲ್ಲ ದುಡ್ದಿದ್ದ ದುಡ್ಡನ್ನೆಲ್ಲ ನಾವು ಮುಂದೆ ನಾವು ಉಸಿರಾಡೋದಕ್ಕೋಸ್ಕರ ಖರ್ಚು ಮಾಡುವಂಥ ದಿನಗಳು ಬರೋದ್ರಲ್ಲಿ ಒಂದು ದಿನಕ್ಕೆ ನಮಗೆ ಒಬ್ಬ ಮನುಷ್ಯನಿಗೆ 40 kg ಆಕ್ಸಿಜನ್ ಬೇಕು ಮೇಡಮ್ ಉಸಿರಾಡೋಕ್ಕೆ. 1 kg ಆಕ್ಸಿಜನ್ ಇವತ್ತು ಏನಿಲ್ಲ ಅಂದ್ರೂ 30 ರೂಪಾಯಿ ಅಂತ ಇಟ್ಕೊಳ್ಳಿ ಅಲ್ವಾ? 40 kg ಇಂಟು 30 ರೂಪಾಯಿ ಎಷ್ಟೇ? 1200 ರೂಪಾಯಿ, 36,000 ರೂಪಾಯಿ ಆಕ್ಸಿಜನ್ ಬೇಕು. 36,000 ರೂಪಾಯಿ ನಾವೆಲ್ಲಿ ದುಡಿತಾ ಇದೀವಿ? ಹಾಗಾದ್ರೆ ನಾವು ಮರ ಗಿಡಗಳಿಂದ ಎಷ್ಟೊಂದು ನಾವು ಫ್ರೀ ಆಗಿ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಅವುಗಳಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಉಳಿಸಿ ಬೆಳೆಸಬೇಕು. ಆಕ್ಚುಲಿ ಮರಗಳೇ ಮುಖ್ಯವಾಗಿ ಆಲ, ಹತ್ತಿ, ಅರಳಿ, ಮಾವು ಎಲ್ಲ ಇದಾವಲ್ಲ, ಈ ಮರಗಳು ಇದೆಲ್ಲ ತುಂಬ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡ್ತವೆ. ಯಾಕೆಂದರೆ ತುಂಬ ನಂಬರ್ ಆಫ್ ಎಲೆ ಇರುತ್ತೆ ಮತ್ತು ಯಾವಾಗಲೂ ಹಸಿರಾಗಿರ್ತವೆ ಇವೆಲ್ಲ. ಸೊ ಈ ಥರ ಮರಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ನೋಡ್ಬೇಕು. ನಾವೆಲ್ಲ ನೋಡಿದ್ರು ನೀಲಗಿರಿ ಕಾಡು ಮಾಡ್ಕೊಂಡಿದ್ದೀವಿ, ಅದನ್ನ ಕಡಿಯೋದು, ರೇನ್ ಮಾಡೋದು, ಪೇಪರ್ ಮಾಡೋದು, ಅದರಿಂದ ಅಷ್ಟು ನಮ್ಗೆ ಆಕ್ಸಿಜನ್ ಸಿಗಲ್ಲ. ಸೊ ನಮ್ಗೆ ಆಕ್ಸಿಜನ್ ಸಿಗುವಂಥ ಮರಗಳನ್ನ ಜಾಸ್ತಿ ಬೆಳೆದು ಪೊಲ್ಯೂಷನ್ನ ಕಮ್ಮಿ ಮಾಡಿ, ಅಥವಾ ಏನು ನೋಡಿ ನಾವೇನು ಪ್ರೊಡ್ಯೂಸ್ ಮಾಡ್ತೀವೋ ಅದನ್ನ ಕನ್ಸಂಪ್ಷನ್ಗೂ ಒಂದು ದಾರಿ ಮಾಡ್ಕೋಬೇಕು ಅಲ್ವಾ? ವೆಹಿಕಲ್ ತೊಗೋಬೇಡಿ, ವೆಹಿಕಲ್ ಓಡಿಸ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಅವರು ತೊಗೊಳ್ಳಿ ಕಂಫರ್ಟ್ಗೆ. ಬಟ್ ಅದೇ ನಿಟ್ಟಿನಲ್ಲಿ ಒಂದಷ್ಟು ಮರಗಿಡಗಳನ್ನ ನೆಡಲಿ. ನಾವಿವಾಗ ನಮ್ಮ ಕಚೇರಿ ವತಿಯಿಂದ DL ಮತ್ತು LL ಬಂದವರಿಗೆ ಒಂದೊಂದು ಮರಗಳನ್ನ ಕೊಡ್ತಾ ಇದ್ದೀವಿ ಫಾರೆಸ್ಟ್ನವ್ರ ಸಹಯೋಗದೊಂದಿಗೆ. ಅಟ್ಲೀಸ್ಟ್ ಅದಾದರೂ ನೆಡಲಿ ಅಂತ. ಮತ್ತು ನಮ್ಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಜೂನ್ ತಿಂಗಳಲ್ಲಿ ವನ ಮಹೋತ್ಸವ ಮಾಡ್ತೀವಿ. ಆ ಟೈಮಲ್ಲಿ ನಾವು ಒಂದಷ್ಟು ಮರಗಳನ್ನ ಪ್ಲಾಂಟ್ ಮಾಡೋ ಕೆಲಸಗಳು ಮಾಡ್ತೀವಿ. ಸಕಲೇಶ್ಪುರ ಇವತ್ತಿನ ಲೆಕ್ಕದಲ್ಲಿ ಹಾಸನ, ಸಕಲೇಶ್ಪುರ ಇದ್ದಿದ್ದಲ್ಲಿ ಸ್ವಲ್ಪ ಉಸಿರಾಡುವಂಥ ಗಾಳಿ ಇದೆ. ಬೆಂಗಳೂರಿಗೆ ಹೋಗಿ ನೋಡಿ ನೀವು, ನೆಲಮಂಗಲ ದಾಟ್ತಿದ್ದಂಗೆ ಐ ವಿಲ್ ನಾಟ್ ಬಿ ಏಬಲ್ ಟು ಬ್ರೀತ್ ಪ್ರಾಪರ್ಲಿ. ಹೌದು, ಅಲ್ಲಿ ಒಂದು ಮರಗಳನ್ನು ಕೂಡ ನಾವು ನೋಡೋಕ್ಕಾಗಲ್ಲ. ಬರೀ ಫ್ಲೈಓವರ್ಸ್ ಆಗಿರ್ಬೋದು, ಬರೀ ಕಾರ್ಗಳು, ಬಿಲ್ಡಿಂಗ್ಸ್ಗಳು, ಬರೀ ಅದನ್ನೇ ಕೂಡ ನಾವು ನೋಡ್ತೀವಿ. ನೀವು ವೈಟ್ ಶರ್ಟ್ ಹಾಕೊಂಡು ಹೋಗಿ ಸಂಜೆ ಬಂದು ಮನೆಗೆ ನೋಡಿ, ಅದು ಬ್ಲ್ಯಾಕ್ ಶರ್ಟ್ ಆಗ್ಬಿಟ್ಟಿರುತ್ತೆ. ಸೀನ್ ಇದೆಲ್ಲ ವಿಪರ್ಯಾಸ ಅಂತಾನೆ, ವಿಪರ್ಯಾಸನೇ. ಎಲ್ಲ ಗೊತ್ತಿದ್ದು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನ ಇನ್ನೇನು ಇಲ್ಲ.
ಗಿಡ ಮರಗಳನ್ನ ನೆಡೋದ್ರಿಂದ ಕೇವಲ ನಮಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಮಾತ್ರ ಸಿಗೋದಿಲ್ಲ, ಇದರಿಂದ ನದಿಯ ನೀರಿನ ಮೂಲ ಕೂಡ ಹೆಚ್ಚಾಗುತ್ತೆ, ನಮ್ಗೆ ಕುಡಿಯೋ ನೀರು ಸಹ ಇದರಿಂದ ಸಿಗುತ್ತೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಏನೇನು ಸಿಗ್ತಾ ಇದೆ, ಸೂರ್ಯನ ಬೆಳಕಾಗಿರ್ಬೋದು ಅಥವಾ ಮರಗಿಡಗಳನ್ನ ನೆಡೋದ್ರಿಂದ ಸಿಗುವಂಥ ಒಳ್ಳೆ ಗಾಳಿ ಆಗಿರ್ಬೋದು, ಅದರಿಂದ ಉತ್ಪನ್ನ ಆಗುವಂಥ ಒಳ್ಳೆ ನೀರಾಗಿರ್ಬೋದು, ಇದೆಲ್ಲವನ್ನು ಇವತ್ತಿನಿಂದನೇ ನಾವು ಒಂದು ಸಂಕಲ್ಪವನ್ನು ತೊಟ್ಟು ಸ್ವಲ್ಪ ಶ್ರಮ ವಹಿಸಿ ಗಮನ ಹರಿಸಿ ಇವತ್ತಿಂದ ಅದನ್ನೆಲ್ಲವನ್ನು ಉಳಿಸಿ ಬೆಳೆಸ್ಕೊಳ್ತಾ ಬಂದರೆ ಮುಂದಿನ ಪೀಳಿಗೆಗೆ ನಾವು ಒಂದೊಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ನೈಸರ್ಗಿಕ ಒಂದು ಪರಿಸರವನ್ನು ನೀಡೋದಕ್ಕೆ ಸಹಾಯವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಅನ್ನೋದು ನಮ್ಮ ಈ ಅಮೋಘ್ ವಾಹಿನಿಯ ಆಶಯ. ಸೊ ಸರ್, ಈ ನೇರ ಮಾತು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದು ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಂಡು ಇದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ನಮ್ಮ ಅಮೋಘ್ ವಾಹಿನಿಯ ಪರವಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನ. ನಮಸ್ಕಾರ ಮೇಡಮ್. ನಮ್ಮ ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಪ್ರತಿಯೊಂದು ಬರ್ತ್ಡೇ ಆದಾಗ, ಆ್ಯನಿವರ್ಸರೀಸ್ ಆದಾಗ, ಮನೇಲಿ ಯಾವುದೇ ಒಂದು ಫಂಕ್ಷನ್ ಆದಾಗ ತೊಗೊಂಡೋಗಿ ಯಾವುದೋ ಒಂದು ಕವರು ಪ್ಲಾಸ್ಟಿಕ್ ಕೊಡೋ ಬದಲು ಒಂದು ಗಿಡ ಕೊಟ್ಟು ಆ ಗಿಡನ ನೆಟ್ಟು ಪೋಷಿಸಿ ಬೆಳೆಸುವಂತಾದರೆ ನಾವು ನಮ್ಮ ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಆಗ್ತದೆ ಅಂಥೇಳಿ ನನ್ನನ್ನು ಕರೆದು ಅಟ್ಲೀಸ್ಟ್ ಇಂಟರ್ವ್ಯೂ ಮಾಡಿದಿರಿ. ಅಟ್ಲೀಸ್ಟ್ ಈ ಒಂದು ವಿಚಾರ ಜನರ ಮನಸ್ಸಿಗೆ ಮುಟ್ಲಿ, ಅವರು ಸಹ ಈ ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಹೆಜ್ಜೆ ಹಾಕಲಿ ಅಂತ ಹೇಳ್ಕೊಂಡು ತಮಗೂ ಸಹ ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದ. ಧನ್ಯವಾದ.